ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮಾಮ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಅಪ್ಡೇಟ್ಸ್ಗೆ. ಪಟ್ಟ ನನಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟ್, ಧ್ರುವ್ ಜುರಾಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ. ವರ್ಲ್ಡ್ ಕಪ್ ನೋಡ್ತಾ ಇದ್ದಾಗ ಅವರು ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇದ್ದಂಥ ಟೈಮಲ್ಲಿ ಇಂಡಿಯಾ ಸೋಲೋ ಕಡೆಗೆ ಹೋಗ್ತಾ ಇರ್ತದೆ. ಜರ್ಸಿ ಹಾಕೊಂಡು ಸಪೋರ್ಟ್ ಮಾಡ್ತಂತೆ ಇಂಡಿಯನ್ ಕ್ರಿಕೆಟ್ ಟೀಮಿಗೆ. ಬಟ್ ಇವ್ರು ಸಪೋರ್ಟ್ ಮಾಡೋದು ನೋಡ್ಬಿಟ್ಟು ಇಂಡಿಯಾ ಸೋಲೋ ಥರ ಆಗಿತ್ತಂತೆ. ಇವ್ರು ಹೇಳೋದು ಏನು ಲಾಜಿಕ್ಕೋ ಏನೋ ಅಂತ ಗೊತ್ತಿಲ್ಲ. ಆಮೇಲೆ ಸೌತ್ ಆಫ್ರಿಕಾಗೆ ಸಪೋರ್ಟ್ ಮಾಡೋಕ್ಕೆ ಹೋದ್ರು ಅಂತಿವರು. ಸೌತ್ ಆಫ್ರಿಕಾಗೆ ಸಪೋರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಇಂಡಿಯಾ ಗೆಲ್ಲುತ್ತೇನೋ ಅಂತ. ಸೌತ್ ಆಫ್ರಿಕಾಗೆ ಸಪೋರ್ಟ್ ಇವಾಗ ನಿಂತ್ಕೊಂಡಿರುತ್ತೆ. 30 ಬಾಲಿಗೆ 30 ಬೇಕಿತ್ತಲ್ಲ ಆ ಟೈಮಲ್ಲಿ. ಅವಾಗ ಸೌತ್ ಆಫ್ರಿಕಾ ಸೋಲೋ ಥರ ಆಗೋಗ್ಬಿಡ್ತಂತೆ ಸೀನು. ಲಾಸ್ಟ್ವರೆಗೂ ಸೌತ್ ಆಫ್ರಿಕಾಗೆ ಸಪೋರ್ಟ್ ಮಾಡ್ತಿದ್ದೆ ನಾನು, ಯಾಕಂದರೆ ಇಂಡಿಯಾ ಗೆಲ್ಲಬೇಕಾಗಿತ್ತು ನನಗೆ, ಅದಕ್ಕೋಸ್ಕರ ಸೌತ್ ಆಫ್ರಿಕಾಗೆ ಸಪೋರ್ಟ್ ಮಾಡಿದೆ ಅಂತ ಹೇಳಿದರೆ. ಸೊ ಒಬ್ಬೊಬ್ಬರದ್ದು ಒಂದೊಂದು ಥರ ಯೋಚನೆಗಳು, ಇವ್ರದ್ದು ಅದೇ ಥರ ಯೋಚನೆ. ಅಪೇಟ್ ಬಿಟ್ಟು ರಿಯಾನ್ ಪರಾಗ್ ನಮ್ಮ RCB ಬಗ್ಗೆ ಮಾತಾಡಿದರೆ. RCB ಕ್ರೌಡ್ನ ಸೈಲೆಂಟ್ ಮಾಡೋದ್ರಲ್ಲಿ ಅವ್ರಿಗೆ ಏನೋ ಒಂಥರ ಮಜಾ ಬರುತ್ತಂತೆ, ಏನೋ ಒಂಥರ ಖುಷಿ ಬರುತ್ತಂತೆ. ಯಾಕಂದ್ರೆ RCB ಕ್ರೌಡ್ ನೋಡಿದ್ರೆ ಎಲ್ಲರಿಗೂ ಒಂಥರ ಊರಿ, ಆಪೋನೆಂಟ್ ಟೀಮ್ಗಳಿಗೆ ಎಲ್ಲರಿಗೂ ಊರಿ ಇದ್ದೇ ಇರುತ್ತೆ. ಯಾಕಂದ್ರೆ ಆ ರೇಂಜಿಗೆ ಉರ್ಸಾಕ್ಬಿಡ್ತೀವಿ ನಾವು ನಮ್ಮ ಸ್ಟೇಡಿಯಂಗೆ ಬಂತು ಅಂದರೆ ಅವರಿಗೆ. ಸೊ ಅದಕ್ಕೋಸ್ಕರ ಅವರಿಗೆ ಸೈಲೆಂಟ್ ಮಾಡಬೇಕು ಅಂತ ಖಂಡಿತ ಅನ್ಸಿರ್ತದೆ. ಅವ್ರು ಪ್ಯಾಟ್ ಕಮಿನ್ಸ್ ಅಂತ ಅನ್ಕೊಂಬಿಟ್ಟರು ಅಂತ ಕಾಣಿಸುತ್ತೆ. ಪ್ಯಾಟ್ ಕಮಿನ್ಸ್ ಹೇಳಿದ್ರು ಅಹಮದಾಬಾದ್ ಕ್ರೌಡ್ನ ಸೈಲೆಂಟ್ ಮಾಡ್ತೀವಿ ಅಂತ ಫೈನಲಲ್ಲಿ. ಅವ್ರು ಸೈಲೆಂಟ್ ಮಾಡಿದ್ರು. ಬಟ್ ಪರಾಗಣ್ಣ ಸೈಲೆಂಟ್ ಮಾಡೋದು ಒಂದು ಬಾಕಿ ಇದೆ. ನೋಡೋಣ ಅದೇನು ಸೈಲೆಂಟ್ ಮಾಡಿ ಅದೇನು ಕಿತ್ತಿ ಕಸಿ ಮಾಡ್ತಾರೆ ಅಂತ ಇನ್ನು IPL ನೆಕ್ಸ್ಟ್ ಸೀಸನ್ ಬಂದಾಗ. ಬಟ್ ಇವಾಗ ಜಿಂಬಾಬ್ವೆ ಸೀರೀಸಲ್ಲಿ ಅದೇನು ಕಿತ್ತಾಕ್ತಾರೆ ಅಂತ, ಏನು ಗುಡ್ಡೆ ಹಾಕ್ತಾರೆ ಅಂತ ನೋಡಬೇಕು. ಪರಾಗಣ್ಣ ಹೆಂಗೆ ಅಂತ ಅಂದರೆ ವರ್ಲ್ಡ್ ಕಪ್ನ ನೋಡಲ್ಲ ಅಂತ ಸ್ಟೇಟ್ಮೆಂಟ್ ಕೊಡೋದ್ರ ಜೊತೆಗೆ ವರ್ಲ್ಡ್ ಕಪ್ ಗೆದ್ದಾದ್ಮೇಲೆ ಒಂದು ಪೋಸ್ಟ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರಲ್ಲ, ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ ಅಂತ. ಬಟ್ ಆದರೂ ಇವಾಗ ಸೀರೀಸ್ ನಡೀತಿದೆಯಲ್ಲ, ಅಲ್ಲೊಂದು ಕ್ವಶನ್ ಕೇಳಿದಾಗ ಪ್ರೆಸ್ಸಲ್ಲಿ ಹೇಳಿದ್ದಾರೆ, ಇವರೆಲ್ಲ ನಮಗೆ ಮೋಟಿವೇಶನ್ ಕೊಟ್ಟಿದ್ದಾರೆ ಅದು ಇದು ಅಂತೆಲ್ಲ ಹೇಳಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಅವರು ಅವರೇ ಹಾಕಬೇಕಿತ್ತು ಅಂದರೆ ಯಾವ್ದಾರು ಒಂದು ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ನ ಹಾಕೊಂಡಿರೋರು ಅದೇ ಕ್ವಶನ್ ಕೇಳಿದಾಗ ಮಾತಾಡಿದ್ದಾರೆ ಅಷ್ಟೇನೆ. ಇಂಡಿಯನ್ ಟೀಮ್ ಗೆದ್ದಿರೋದು ನನಗೆ ಖುಷಿ ಆಗಿದೆ ಅಂತ. ಅಪೇಟ್ ಬಂದ್ರಿ ಜಸ್ಪ್ರೀತ್ ಬುಮ್ರಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಅವರು ಕೂಡ ರಿಟೈರ್ ಆಗಬಹುದಾಗಿತ್ತು ಅಲ್ವಾ ಗುರು T20 ಎಲ್ಲ ಲೆಜೆಂಡ್ಸ್ಗಳೆಲ್ಲ ಜಡೇಜಾ, ರೋಹಿತ್, ಕೊಹ್ಲಿ ಎಲ್ಲ ರಿಟೈರ್ ಆದ್ರು. 3 ಜನನು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು ರಿಟೈರ್ ಆಗೋಗ್ಬಿಟ್ರು. ಇವರು ರಿಟೈರ್ ಆಗ್ಬೋದಲ್ವಾ ಅಂತ ಸುಮಾರು ಜನ ಯಾರು ಕೂಡ ಕೇಳಿರೋದಿಲ್ಲ ಇನ್ಫ್ಯಾಕ್ಟು. ಬಟ್ ಒಂದು ಕ್ವೆಶನ್ ಬಂತು ನೆನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಬುಮ್ರಾ ಅವರು. ರಿಟೈರ್ಮೆಂಟು ನಾನು ಸದ್ಯಕ್ಕೆ ಕೊಡೋದಿಲ್ಲ ಗುರು, ಯಾವುದೇ ಫಾರ್ಮೇಟ್ ಇದನ್ನು ಕೂಡ ಕೊಡೋದಿಲ್ಲ. ನಾನು ಇನ್ನೂ ಸುಮಾರು ವರ್ಷ ಆಡಬೇಕು ಅಂತ ಅನ್ಕೊಂಡಿದ್ದೆ. ನಾನು ಜಸ್ಟ್ ಸ್ಟಾರ್ಟೆಡ್, ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತದೆ. ನೀವು ನೋಡ್ರೆ ರಿಟೈರ್ಮೆಂಟ್ ಬಗ್ಗೆ ಮಾತಾಡ್ತಿರಲ್ಲ ಅವ್ನ ಅಜ್ಜಿ ಅಂತ. ಇಂಥ ಪ್ಲೇಯರಿಗೆ ರಿಟೈರ್ಮೆಂಟ್ ಕೊಡ್ಸೋಕ್ಕಾದ್ರೂ ಮನ್ಸು ಬರುತ್ತಾ ಗುರು? ಎಲ್ಲ ಫಾರ್ಮೇಟು ಆಡಬೇಕು, ಆದಷ್ಟು ಜಾಸ್ತಿ ಮ್ಯಾಚ್ ಆಡಬೇಕು ಅಂತ ಅನ್ಕೊಂತೀವಿ ಜಸ್ಪ್ರೀತ್ ಬುಮ್ರಾ ಅವ್ರನ್ನ. ಸೊ ಲಿಟರಲಿ ಕ್ವಶನ್ ಕೇಳೋರಿಗೆ ಬುದ್ಧಿಲ್ಲ ಅಂತ ಹೇಳಬೇಕು. ಅಪೇಟ್ T20 ವರ್ಲ್ಡ್ ಕಪ್ನ ಗೆಲ್ಲೋದು ಕಷ್ಟನಾ ಅಥವಾ ODI ವರ್ಲ್ಡ್ ಕಪ್ನ ಗೆಲ್ಲೋದು ಕಷ್ಟನಾ ಅಂತ ಒಂದು ಕ್ವೆಶನ್ ಬಂದಾಗ ಸುನಿಲ್ ಗವಾಸ್ಕರ್ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ, T20 ವರ್ಲ್ಡ್ ಕಪ್ನ ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ ಗುರು, ಅಲ್ಲಿ ರಿಕವರಿಗೆ ಟೈಮ್ ಇರೋದಿಲ್ಲ. ODI ವರ್ಲ್ಡ್ ಕಪ್ಪಲ್ಲಿ ಸ್ವಲ್ಪ ರಿಕವರಿಗೆ ಟೈಮ್ ಇರುತ್ತೆ, ರಿಕವರ್ ಆಗ್ಬೋದು ಪ್ಲೇಯರ್ಸು. T20 ಹಂಗೆ ಪಟ್ಟನಂಗೆ ಹೋಗ್ಬಿಡುತ್ತೆ, ಜೊತೆಗೆ 2 ಇನ್ನಿಂಗ್ಸ್ ಕೂಡ ಪಟಾರ್ನಂಗೆ ಆಡಬೇಕು. ಅದಕ್ಕೋಸ್ಕರ T20 ಟೈಮ್ ಇಲ್ಲದೆ ಇರೋದ್ರಿಂದ T20 ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ, ODI ಗೆಲ್ಲೋದು ಸುಲಭ ಅಂತಂದರೆ ಕಂಪ್ಯಾರಿಟಿವ್ಲಿ ಈಸಿ ಅನ್ನೋ ಥರ ಹೇಳಿದ್ದಾರೆ. ಬಟ್ ODI ವರ್ಲ್ಡ್ ಕಪ್ನೇ ಮೈನ್ ವರ್ಲ್ಡ್ ಕಪ್ ಥರ ಎಲ್ಲರೂ ಕೂಡ ನೋಡಿದೆ. ಯಾಕಂದರೆ ಅದು 4 ವರ್ಷಕ್ಕೊಂದ್ಸಲಿ ಬರೋದು, ಇದು 2 ವರ್ಷಕ್ಕೊಂದ್ಸಲಿ ಬರೋದು. ODI ವರ್ಲ್ಡ್ ಕಪ್ ಇರೋವಂಥ ತೂಕನೇ ಬೇರೆ, ಅದು ಗತ್ತೆ ಬೇರೆ, ಗಮ್ಮತ್ತೇ ಬೇರೆ, ಇದಕ್ಕಿರೋವಂಥ ತೂಕನೇ ಬೇರೆ. ಬಟ್ ರೋಹಿತ್ ಶರ್ಮಾಗೆ ನೀವು ಕೇಳಿದ್ರಿ ಅಂತಾನೆ ನಾನು ODI ವರ್ಲ್ಡ್ ಕಪ್ನ ಗೆದ್ದರೆ ನನಗೆ ಆತ್ಮತೃಪ್ತಿ ಆಗುತ್ತೆ ಗುರು T20 ವರ್ಲ್ಡ್ ಕಪ್ಗಿಂತ ಅಂತ ಹೇಳ್ತಾರೆ. ಪಕ್ಕಾ ಬಿಡಿ, ಒಬ್ಬೊಬ್ರದ್ದು ಒಂದೊಂದು ಪಾಯಿಂಟ್ ಆಫ್ ವಿವೇಚನೆ ಅಂತೂ ಖಂಡಿತ ಇದ್ದೇ ಇರುತ್ತೆ. T20 ಗೆಲ್ಲೋದು ಇವ್ರಿಗೆ ಕಷ್ಟ ಅಂತ ಹೇಳಿದರೆ, ಒಬ್ಬೊಬ್ರು T20 ಗೆಲ್ಲೋದು ಈಸಿ ಅಂತ ಅನ್ಸ್ಬೋದು, ಒಬ್ಬೊಬ್ರಿಗೆ ODI ಗೆಲ್ಲೋದು ಈಸಿ ಅಂತ ಅನ್ಸ್ಬೋದು ಅಷ್ಟೇ. ಅಪೇಟ್ ಜಸ್ಪ್ರೀತ್ ಬುಮ್ರಾ ಬಗ್ಗೆ ವಿರಾಟ್ ಕೊಹ್ಲಿನೇ ಹೆವಿಯಾಗಿ ಮಾತಾಡಿದ್ರು, ಒಂಥರ ಹೆವಿ ಬಿಲ್ಡಪ್ ಕೊಟ್ಟರು ಅಂತ ಹೇಳಬೇಕು. ಡಿಸರ್ವಿಂಗಿನ ಬಿಲ್ಡಪ್ಪಿಗೆ. ಒನ್ಸ್ ಇನ್ ಎ ಜನರೇಷನ್ ಬೌಲರ್ ಗುರು ಜಸ್ಪ್ರೀತ್ ಬುಮ್ರಾ ಅಂತ ಹೇಳಿದರೆ. ಹೌದು, ಒನ್ಸ್ ಇನ್ ಎ ಜನರೇಷನ್. ಯಾಕೆ ಅಂತಂದರೆ ಅವ್ರ ಥರ ಪೇಸ್ ಇಟ್ಕೊಂಡಿರೋರು, ಪೇಸ್ ಇಲ್ಲ ಅಷ್ಟೊಂದೇನು ಬುಮ್ರಾಗೆ, ಒಂದು ರೇಂಜಿಗೆ ಪೇಸ್ ಹಾಕ್ತಾರೆ, ಬೇಕು ಅಂದರೆ ಹಾಕ್ತಾರೆ. ಪೇಸ್ನ ಅಷ್ಟೊಂದೇನು ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಬರೀ ಪೇಸಲ್ಲಿ ಆಡಿಸ್ತೀನಿ ಅಂತಲ್ಲ. ಸೊ ಇನ್ನೂ ಸುಮಾರು ಥರ ವೇರಿಯೇಷನ್ ಇಟ್ಕೊಂಡಿರುವಂಥ ಬೌಲರ್ಸ್ಗಳು ಇದ್ದಾರೆ. ಬಟ್ ಇವ್ರ ಥರ ಯಾರು ಕೂಡ ಇಂಪ್ಯಾಕ್ಟ್ ಮಾಡೋಕ್ಕಾಗ್ತಿಲ್ವಲ್ಲ. ಸೊ ಒನ್ಸ್ ಇನ್ ಎ ಜನರೇಷನ್ ಬೌಲರೇ. ವಿರಾಟ್ ಕೊಹ್ಲಿ ಹೇಳಿದ್ರು ಇವ್ರು ಇಲ್ಲ ಅಂದರೆ ವರ್ಲ್ಡ್ ಕಪ್ ಗೆಲ್ಲಕ್ಕೆ ಆಗ್ತಿಲ್ಲ. 2 ಕ್ರೂಷಿಯಲ್ ಓವರ್ಸ್ ಹಾಕಿರಲಿಲ್ಲ ಅಂದರೆ ಬಾಟಮಲ್ಲಿ ಬಂದ್ಬಿಟ್ಟು ಅವರು ರನ್ ಕೊಡ್ದಂಗೆ ಹಾಕಿರಲಿಲ್ಲ ಅಂತಂದರೆ ನಾವು ಗೆಲ್ಲಕ್ಕೆ ಆಗ್ತಿಲ್ಲ. ಬರೀ ಆ ಒಂದು ಮ್ಯಾಚ್ ಮಾತ್ರ ಅಂತಲ್ಲ, ಟೂರ್ನಮೆಂಟ್ ಉದ್ದಕ್ಕೂ ಹೆಂಗೆ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಮ್ಯಾಚ್ನೂ ಕೂಡ ಪುಲ್ ಮಾಡಿರೋದು ಇವರನ್ನೇ. ಎಲ್ಲ ಮ್ಯಾಚಲ್ಲೂ ಕೂಡ ಇವರ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೆವಿ ಅಂದರೆ ಹೆವಿ ಬಿಲ್ಡಪ್ ಕೊಟ್ಬಿಟ್ರು. ಸ್ಟೇಡಿಯಂ ಹೊಲ್ಲು ಭೂಮ್ 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 ಅಂತ ಕಿರ್ಸಾಡ್ತಾರೆ ನೆನ್ನೆ ಅಂತೂ. ಇಷ್ಟ ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಬಾ.